ವಿಶ್ವ ಮಹಿಳಾ ದಿನಾಚರಣೆ ಆಚರಣೆ ಮಾಡಿದ್ರು. ನಾನು ತಮ್ಮಲ್ಲಿ ಕೇಳೋ ಪ್ರಶ್ನೆ ಏನು ಅಂದರೆ, ಮಹಿಳೆಯರಲ್ಲಿ ತಮ್ಮ ತಾಯಿ, ಧರ್ಮಪತ್ನಿ ಇಬ್ಬರಲ್ಲಿ ಯಾರನ್ನ ಹೆಚ್ಚು ಪ್ರೀತಿ ಮಾಡ್ತೀರಂತ? ತಾಯಿ, ಅಮ್ಮ. ಎಸ್, ಯಾಕೆ ಅಂತ? ಮದರ್ ಆಫ್ಟರ್ ವೈಫ್. ಓಕೆ. ತಮ್ಮ ಗೆಲುವಿನ ಒಂದು ಇದರಲ್ಲಿ ಧರ್ಮಪತ್ನಿಯವರು ಚುನಾವಣಾ ಪ್ರಚಾರ ಎಲ್ಲ ಮಾಡಿದ್ರು. ಸೊ ಅವ್ರನ್ನ ಈ ಒಂದು ಸಂದರ್ಭದಲ್ಲಿ ಯಾವತ್ತೂ ನೆನೆಸ್ತೀರಂತ? ನಮ್ಮ ಮನೆಯವರು ತುಂಬ ಕಷ್ಟಪಟ್ಟು ಓಡಾಡಿ ನನ್ನ ಪರಗೆ ಪ್ರಚಾರ ಮಾಡಿ ಅವರು ಶಕ್ತಿ ಮೀರಿ ಕೆಲಸ ಮಾಡಿದ್ದಾರೆ. ಅದಕ್ಕೆ ತುಂಬ ಸಂತೋಷ. ಅದರಲ್ಲಿ ಏನಿಲ್ಲ, ಪಾಪ ರಾಜಕಾರಣ ಅಂದರೆ ನಮ್ಮ ಮನೆಯವರು ದೂರ ಇರ್ತಾರೆ. ಏನೋ ನನ್ನ ಗಂಡ ಒಂದು ಸಲ ಸೋತಿದ್ದಾನೆ, ಈ ಸಲ ಗೆಲ್ಲೇಬೇಕಂತೇಳಿ ನಮ್ಮೆಲ್ಲ ನಾಯಕರುಗಳು ಮಹಿಳೆಯರ ಒತ್ತಡಕ್ಕೆ ಮಣಿದು ಅವರು ಪಾಪ ತುಂಬ ಕಷ್ಟಪಟ್ಟರು. ಗೆದ್ದಿದ್ದೀನಿ. ಈಗ ಎಲ್ಲ ನಮ್ಮ ತಾಯಂದಿರ ಸೇವೆಯನ್ನು ಮಾಡ್ತಾಯಿದ್ದೆ. ಅಲ್ಲ, ನಿಮ್ಮ ಯಶಸ್ವಿನ ಹಿಂದೆ ನಿಮ್ಮ ಪತ್ನಿ ಧರ್ಮಪತ್ನಿ ಇದ್ದಾರೆ. ತಾಯಿ ಸರ್, ತಾಯಿ ಬಗ್ಗೆ ಮಾತಾಡಿ. ತಾಯಿ ಇಲ್ವಲ್ಲ, ತಾಯಿ ಕಳ್ಕೊಂಡು ಹಿಂದೆ ತಾವು ಜಿಲ್ಲಾ ಪಂಚಾಯತ್ ಸದಸ್ಯರು 2 ಸತಿ 3 ಸತಿ ಅವಾಗ ಇದ್ರಲ್ವ ತಾಯಿ? ಅವಾಗ ನಿಮ್ಗೆ ಯಾವ ರೀತಿ ರಾಜಕೀಯ ಪ್ರೋತ್ಸಾಹ ಮಾಡ್ತಿದ್ರು? ನಮ್ಮ ತಾಯಿ ಎಲ್ಲ ಥರನೂ ನನಗೆ ಸಹಕಾರ. ನಾನು ಹೇಳಿದೆ, ತಾಯಿಗೆ ಹೋಲ್ಸೋಕ್ಕಾಗೋದೇ ಇಲ್ವಲ್ಲ. ಓಕೆ. ನಮ್ಮ ತಾಯಿ ಮೇಲೆ ವಿಪರೀತ ಪ್ರೀತಿ ನನಗೆ. ಓಕೆ. ಈಗಲೂ ಅಷ್ಟೇ, ಮಕ್ಕಳು ಇಷ್ಟನಾ, ಹೆಂಡತಿ ಇಷ್ಟನಾ, ತಂದೆ ಇಷ್ಟನಾ ಅಂದರೆ ನನಗೆ ನನ್ನ ತಂದೆ ತಾಯಿ ಮೊದಲನೇ ಆದ್ಯತೆ, ಆಮೇಲೆ ಸೆಕೆಂಡ್ ಹೆಂಡತಿ, ಮಕ್ಕಳು. ಓಕೆ ಸರ್, ಧನ್ಯವಾದಗಳು. ಈಗಲೂ ನಮ್ಮ ತಂದೆಯವರೇ ಫಾದರ್ ಇದ್ದಾರಲ್ಲ, ಅವರಾದಮೇಲೆ ನನ್ನ ಹೆಂಡತಿ. ಓಕೆ. ಅಂಗನವಾಡಿ ನೌಕರರ ಸಂಘ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಜಂಟಿ ಸಹಯೋಗದಲ್ಲಿ ಶುಕ್ರವಾರ ಪಾವಗಡ ಪಟ್ಟಣದ SSK ಬೈಲೂರು ರಂಗಮಂದಿರದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ವೇಳೆ ಪಾವಗಡ ಪವರ್ ನ್ಯೂಸ್ ಒಂದಿಗೆ ಶಾಸಕರು ಮಾತನಾಡಿ, ಮೊದಲು ತಾಯಿ, ತಂದೆ, ನಂತರ ಪತ್ನಿ ಮತ್ತು ಮಕ್ಕಳು ಎಂದು ತಮ್ಮ ತಾಯಿ ತಂದೆ ಬಗ್ಗೆ ಇರುವ ಗೌರವದ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡಿದ್ದಾರೆ ಪಾವಗಡ ತಾಲೂಕಿನ ಶಾಸಕರಾದ HV ವೆಂಕಟೇಶ್. ಇನ್ನು ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇರ್ತಾರೆ ಅನ್ನೋದಕ್ಕೆ ನನ್ನ ಧರ್ಮಪತ್ನಿ ಉದಾಹರಣೆ. ನನ್ನ ಚುನಾವಣೆಯಲ್ಲಿ ಅವರು ಸಹ ಸಾಕಷ್ಟು ಪ್ರಚಾರ ಮಾಡಿ ನನ್ನ ಗೆಲುವಿಗೆ ಕಾರಣರಾಗಿದ್ದಾರೆ ಎಂದು ತಮ್ಮ ಧರ್ಮಪತ್ನಿಯ ಬಗ್ಗೆ ಮೆಚ್ಚುಗೆ ಮಾತುಗಳನ್ನು ಸಹ ಆಡಿದ್ದಾರೆ ಶಾಸಕರಾದ HV ವೆಂಕಟೇಶ್. ಇನ್ನು ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಗಳಲ್ಲಿ ನಿವೃತ್ತಿಯಾದ ಮತ್ತು ಸಾಧನೆ ಮಾಡಿದ ಮಹಿಳಾ ಸಾಧಕಿಯರನ್ನು ಸನ್ಮಾನಿಸಲಾಯಿತು. ಇನ್ನು ಈ ಒಂದು ವಿಶ್ವ ಮಹಿಳಾ ದಿನಾಚರಣೆಯಲ್ಲಿ ತಾಲೂಕಿನ 13 ವಲಯಗಳ ಅಂಗನವಾಡಿ ಕಾರ್ಯಕರ್ತರು ವಿವಿಧ ರೀತಿಯಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಟ್ಟರು. ಅದರಲ್ಲೂ ಮುಖ್ಯವಾಗಿ ಬಿ ಹೊಸಳ್ಳಿಯ ಅಂಗನವಾಡಿ ಕಾರ್ಯಕರ್ತೆ ರತ್ನಮ್ಮ ಮತ್ತು ತಂಡ ನಡೆಸಿಕೊಟ್ಟಂಥ ಜನಪದ ನೃತ್ಯ ಗೀತೆ ಎಲ್ಲರ ಮನಸೂರೆಗೊಂಡಿತು. ಸುಶೀಲಮ್ಮವರು, ಸಿದ್ದಮ್ಮ ಅವರು, ನಮ್ಮ ಗುಲ್ಜರ್ ತುಂಬಾ ನನಗೆ ಪ್ರೆಸೆಂಟ್ ಕೊಡ್ತಾ ಇದ್ರು. ಸುಮಾರು ಲಾಸ್ಟ್ ಮಂತ್ ನಾನು ಡೇಟ್ ಫಿಕ್ಸ್ ಮಾಡಿದ್ದೆ. ಫಿಕ್ಸ್ ಮಾಡಿ ಮಾರನೇ ದಿವಸನೇ ನನಗೆ ದಾವಣಗೆರೆ ಚುನಾವಣೆಗೆ ಉಸ್ತುವಾರಿಗಾರರು. ಹಂಗಾಗಿ ದಾವಣಗೆರೆಗೆ ಹೊರಟೆ. ನೆಕ್ಸ್ಟ್ ಡೇಟ್ ಕೇಳಿ ಕೊನೆಗೆ ಇವತ್ತು ಬಂತು. ನಮ್ಮ ತಾಯಿಗಳ ದರ್ಶನ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಮುಖ್ಯವಾಗಿ ಅಂಗನವಾಡಿ ನೀವು ಏನು ಟೀಚರ್ಸು ಸಹಾಯಕರಿದ್ದೀರಾ, ಮುಖ್ಯವಾಗಿ ಒಂದು ದೇಶದ ಭವಿಷ್ಯವನ್ನೇ ನಿಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ ಅಲ್ವಾ? ಈಗ ನನ್ನಂತವ್ರು ಶಾಸಕ ಆಗ್ಬೇಕಂದ್ರೆ, ಇಂಜಿನಿಯರ್ ಆಗ್ಬೇಕಂದ್ರೆ, ಡಾಕ್ಟರ್ ಆಗ್ಬೇಕಂದ್ರೆ, ರಾಜಕಾರಣಿಗಳಾಗ್ಬೇಕಂದ್ರೆ, ಈ ಮಟ್ಟಿಗೆ ನಾವೆಲ್ಲ ಮಾಡ್ಬೇಕಂದ್ರೆ ಮುಖ್ಯವಾಗಿ ಅಡಿಪಾಯ ಅಂಗನವಾಡಿ ಕೇಂದ್ರಗಳಲ್ಲಿ ನೀವು ಹಾಕುವಂತಹ ವಿದ್ಯೆ, ಅಲ್ಲಿ ಒಂದು ಶಿಸ್ತು, ನೀವು ಹಾಕುವಂತಹ ರೂಟು ಈ ಮಟ್ಟದ ಬೆಳೆದುಕೊಂಡು ಬರಲಿಕ್ಕೆ. ಕಾರ್ಯಕ್ರಮದಲ್ಲಿ ಸಿಬಿಕೋ ಸುನೀತಾ ಅವರು ಮಾತನಾಡಿದ್ದಾರೆ. ಹಲವಾರು ರಾಜ್ಯಗಳನ್ನ ಆಳಿದ ರಾಣಿಯರಾಗಿರಬಹುದು. ಆಕೆ ತೊಟ್ಟಿಲು ತೂಗೋದಕ್ಕೂ ಸಹ ಸೈ ಇರ್ತಾಳೆ, ಹಾಗೆ ದೇಶವನ್ನು ಆಳೋದಕ್ಕೂ ಸಹ ಸೈ ಇರ್ತಾಳೆ ಅನ್ನುವಂತಹ ಒಂದು ನಿದರ್ಶನಗಳನ್ನು ನಮಗೆ ಪ್ರತಿ ಬಾರಿ ಕೊಡ್ತಾ ಬಂದಿದ್ದಾಳೆ. ಅಂತಹ ಒಂದು ಮಹಿಳೆಯ ಒಂದು ಗರಿಮೆಯನ್ನ ಆಚರಣೆ ಮಾಡೋದಕ್ಕೆ ಪ್ರತಿ ವರ್ಷ ಮಾರ್ಚ್ 8ರಂದು ಆ ಮಹಿಳಾ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ವರ್ಷದ 2026ರ ಒಂದು ಮಹಿಳಾ
ದಿನಾಚರಣೆ ಏತಕ್ಕೆ ಆಚರಣೆ ಮಾಡಲಾಯಿತು ಎಂಬುದರ ಬಗ್ಗೆ ಬಿಇಒ ರೇಣುಕಮ್ಮ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಗಂಡಸಿಗೆ 500 ರೂಪಾಯಿ ಆದರೆ ಹೆಂಗಸಿಗೆ 200 ರೂಪಾಯಿ ಕೊಡ್ತಾ ಇರ್ತಾರೆ. ಅದರ ವಿರುದ್ಧವಾಗಿ ಹೋರಾಟ ಮಾಡಿ ಗಂಡಸಿನಷ್ಟೇ ಸರಿಸಮಾನವಾದ ವೇತನವನ್ನು ನಮಗೆ ಕೊಡಬೇಕು ಅಂತ ಹೇಳಿ ಹೋರಾಟವನ್ನು ಮಾಡಿ, ಸಂಘಟನೆಯನ್ನು ಮಾಡಿಕೊಂಡು ಹೋರಾಟವನ್ನು ಮಾಡಿ ಅವರ ಹಕ್ಕನ್ನು ಪ್ರತಿಪಾದಿಸಿಕೊಳ್ತಾರೆ ಯುರೋಪ್ ರಾಷ್ಟ್ರದಲ್ಲಿ. ಅದರ ಪ್ರತಿಫಲವೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಅಂಗನವಾಡಿ ನೌಕರರ ಸಂಘ ಮತ್ತು ಮಹಿಳಾ ಮಕ್ಕಳ ಇಲಾಖೆ ವತಿಯಿಂದ ಶಾಸಕರನ್ನು ಅಭಿನಂದಿಸಿ ಗೌರವಿಸಲಾಯಿತು. ಎಸಿಡಿಪಿಒ ಆಗಿ ಬಡ್ತಿ ಮೇಲೆ ಪಾವಗಡದ ಇಲಾಖೆಗೆ ಆಗಮಿಸಿರುವ ಸೈಯದ್ ರಕೀಬ್ ಅವರನ್ನು ಇದೇ ವೇಳೆ ಶಾಸಕರಾದ ಎಚ್ ವಿ ವೆಂಕಟೇಶ್ ಮತ್ತು ಹಾಜರಿದ್ದ ಎಲ್ಲ ಮುಖಂಡಗಳು ಸನ್ಮಾನಿಸಿದರು. ಕಾರ್ಯಕ್ರಮದಲ್ಲಿ ಪುರಸಭಾ ಮಾಜಿ ಅಧ್ಯಕ್ಷರಾದಂಥ PH ರಾಜೇಶ್, ಸುದೇಶ್ ಬಾಬು, ಮುಖಂಡರಾದಂಥ IG ನಾಗರಾಜ್, RA ಹನುಮಂತರಾಯಪ್ಪ, ಪಾವಗಡ ಪೊಲೀಸ್ ಠಾಣಾ CPI ಸುರೇಶ್ ಮತ್ತು ಅಂಗನವಾಡಿ ನೌಕರರ ಸಂಘದ ಅಧ್ಯಕ್ಷೆ ಸುಶೀಲಮ್ಮ, ಶಿವಗಂಗಮ್ಮ ಗುಲ್ಜಾರ್, ತಾಲೂಕು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸುಮಾ ಅನಿಲ್, ಗ್ರಾಮಾಂತರ ಅಧ್ಯಕ್ಷೆ ಉಷಾರಾಣಿ ಸೇರಿದಂತೆ ಪಾವಗಡ ತಾಲೂಕಿನ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸೂಪರ್ವೈಸರ್ಗಳು ಹಾಜರಿದ್ದರು. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.